ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ವಿಲ ಅಂತ ಒದ್ದಾಡ್ತಾ ಇದೆ. ಈ ಗ್ಯಾಂಗ್ ಆಚೆ ಬರೋದು ಯಾವಾಗ ಅನ್ನುವಂತಹ ಪ್ರಶ್ನೆಗಳು ಅಭಿಮಾನಿಗಳನ್ನ ಕಾಡ್ತಾ ಇದೆ. ಎಸ್ಪೆಷಲಿ ಸೆಲೆಬ್ರಿಟೀಸ್ ತಮ್ಮ ಬಾಸ್ ಯಾವಾಗ ಆಚೆ ಬರ್ತಾರೆ ಅಂತ ಕಾಯುತ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ದರ್ಶನ್ ಬಿಡುಗಡೆಯ ಭಾಗ್ಯ ಯಾವಾಗ? ಅಭಿಮಾನಿಗಳ ಪ್ರಶ್ನೆಗೆ ಉತ್ತರ ಸಿಗುತ್ತಾ? ದಾಸನ ಭವಿಷ್ಯ ನಿರ್ಧಾರ ಆಗೋದು ಯಾವಾಗ? ಹೀಗೆ ಹಲವು ಪ್ರಶ್ನೆಗಳಿದೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ 50 ದಿನಗಳನ್ನ ಪೂರೈಸಿದ್ದಾರೆ. ಮುಂದೆ ಏನು ಅನ್ನುವಂಥ ಪ್ರಶ್ನೆ ಇದೆ. ನೋಡಿ, ಕೊಲೆ ಕೇಸ್ನಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಪರಪ್ಪನ ಅಗ್ರಹಾರ ಸೇರಿರೋದು. ಪೊಲೀಸರು ಅರೆಸ್ಟ್ ಮಾಡಿ 60 ದಿನ ಆಗಿದ್ರೆ ಪರಪ್ಪನ ಅಗ್ರಹಾರ ಸೇರಿ 50 ದಿನ ಆಗಿದೆ. 1 ತಿಂಗಳ ಕಾಲ ಚಾರ್ಜ್ ಶೀಟ್ಗೆ ಇನ್ನೂ ಕೂಡ ಅವಕಾಶ ಇರೋದು. ಏನಾಗುತ್ತೆ ಅನ್ನೋಂತಹ ಪ್ರಶ್ನೆ ಕಾಡ್ತಾ ಇದೆ. ಇದರ ಮಧ್ಯೆ ರೇಣುಕಾ ಕೊಲೆ ಸಾರಥಿಗೆ ಕಂಟಕ ತಪ್ಪಿಲ್ವಾ? ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರೂ ಕೂಡ ಆಚೆ ಬರಲ್ವಾ ಅನ್ನುವಂತಹ ಪ್ರಶ್ನೆ. ಅಂದ್ರೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ ಮೇಲೆ ಸಹಜವಾಗಿ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಆದರೆ ಅಷ್ಟಾದ್ರೂ ಕೂಡ ದರ್ಶನ್ ಆಚೆ ಬರೋದು ಡೌಟ್. ಹಾಗಿದ್ರೆ ದರ್ಶನ್ಗೆ ಎದುರಾಗಲಿದೆಯಾ ಸ್ಪೆಷಲ್ ಕೋರ್ಟ್ ಸಂಕಷ್ಟ? ಟ್ರಯಲ್ಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೊರೆಗೆ ಸಿದ್ಧತೆ. ಪೊಲೀಸರಿಂದ ಸ್ಪೆಷಲ್ ಕೋರ್ಟ್ಗಾಗಿ ಮನವಿ ಸಾಧ್ಯತೆ ಇದೆ. ವಿಶೇಷ ಕೋರ್ಟ್ ರಚನೆಗೆ ಅನುಮತಿಯನ್ನ ಕೊಟ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕ ನಿಶ್ಚಿತ. ದರ್ಶನ್ಗೆ ಪ್ರತಿ ಹಂತದಲ್ಲೂ ಕೂಡ ಕಂಟಕ ಎದುರಾಗಲಿದೆ. ಚಾರ್ಜ್ ಶೀಟ್ನಲ್ಲಿ ತನಿಖೆ ಎಲ್ಲ ಮಾಹಿತಿ ಆರೋಪಿಗಳಿಗೆ ಸಿಗುತ್ತೆ. ಚಾರ್ಜ್ ಶೀಟ್ 17 ಆರೋಪಿಗಳಿಗೂ ಒಂದೊಂದು ಪ್ರತಿಯನ್ನು ನೀಡಲಾಗುತ್ತೆ. ಚಾರ್ಜ್ ಶೀಟ್ ನೋಡಿ ಜಾಮೀನು ಅರ್ಜಿ ಸಲ್ಲಿಸ್ತಾರೆ ದರ್ಶನ್ ಅಂಡ್ ಗ್ಯಾಂಗ್. ಚಾರ್ಜ್ ಶೀಟ್ ಆಧಾರದ ಮೇಲೆ ಜಾಮೀನು ಮೊರೆ ಹೋಗಬಹುದು ಈ ದರ್ಶನ್ ಅಂಡ್ ಗ್ಯಾಂಗ್. ಅಲ್ಲಿಂದ ನ್ಯಾಯಾಲಯದಲ್ಲಿ ಟ್ರಯಲ್ ಶುರುವಾಗುತ್ತೆ. ಇದ್ರ ಮಧ್ಯೆ ಸ್ಪೆಷಲ್ ಕೋರ್ಟ್ನ ಭಯ ಈ ಡಿ ಗ್ಯಾಂಗ್ ಅನ್ನ ಕಾಡ್ತಾ ಇದೆ. ಹಾಗಿದ್ರೆ ಈ ಟ್ರಯಲ್ ಹೇಗಿರುತ್ತೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡಬಹುದು. ಅದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ವಿಶೇಷ ಕೋರ್ಟ್ನಲ್ಲಿ ಪ್ರತಿದಿನ ಟ್ರಯಲ್ ನಡೆಯುತ್ತೆ. ಸ್ಪೆಷಲ್ ಕೋರ್ಟ್ಗೆ ಟ್ರಾನ್ಸ್ಫರ್ ಆದರೆ ಅಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ರೇಣುಕಾ ಕೊಲೆ ಕೇಸ್ ಮಾತ್ರ ಕೋರ್ಟಲ್ಲಿ ವಿಚಾರಣೆ ನಡೆಯುತ್ತೆ. ಸ್ಪೆಷಲ್ ಕೋರ್ಟಲ್ಲಿ ತ್ವರಿತಗತಿಯಲ್ಲಿ ನಡೆಯೋದು. ವಿಶೇಷ ಕೋರ್ಟ್ನಲ್ಲಿ ಕೇಸ್ ಟ್ರಯಲ್ ಬೇಗ ಸಾಗುತ್ತೆ. ಈ ರೀತಿ ಬೇಗ ಟ್ರಯಲ್ ನಡೆದ್ರೆ ಜಾಮೀನು ಸಿಗೋದು ಕೂಡ ಡೌಟ್ ಆಗುತ್ತೆ. ತ್ವರಿತವಾಗಿ ಟ್ರಯಲ್ ನಡೆಯದೇ ಇದ್ರೆ ಜಾಮೀನನ್ನ ಕೊಡಬಹುದು. ಆದರೆ ಇಲ್ಲಿ ತ್ವರಿತವಾಗಿ ಕೇಸ್ ಸಾಗೋದ್ರಿಂದ ಜಾಮೀನು ಕೂಡ ಡೌಟ್. ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಕೂಡ ಅಧಿಕವಾಗಿರುತ್ತೆ. ಸೊ ಈ ರೀತಿ ಟ್ರಯಲ್ ನಡೆದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಕಂಟಕ ಅಧಿಕವಾಗುತ್ತೆ. ಆರೋಪ ಸಾಬೀತಾದ್ರೆ ಜೀವಾವಧಿ ಶಿಕ್ಷೆ ವಿಧಿಸುವ ಸಾಧ್ಯತೆ ಕೂಡ ಅಧಿಕವಾಗಿರುತ್ತೆ. ಹೀಗಾಗಿ ಟ್ರಯಲ್ನಲ್ಲಿ ಇಷ್ಟೆಲ್ಲ ಕಂಟಕ ಈಗ ದರ್ಶನ್ ಅಂಡ್ ಗ್ಯಾಂಗ್ಗೆ ಎದುರಾಗುವ ಸಾಧ್ಯತೆ ಅಧಿಕವಾಗಿದೆ. ಹೀಗಾಗಿ ಈ ವಿಶೇಷ ಕೋರ್ಟ್ಗೆ ಕೊಟ್ರೇನೆ ಆತಂಕ, ಕಂಟಕ 100ಕ್ಕೆ 100ರಷ್ಟು ಡಿ ಅಂಡ್ ಗ್ಯಾಂಗ್ಗೆ ಎದುರಾಗಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಧ್ರುವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಧ್ರುವರಾಜ್, ವಿಶೇಷ ಕೋರ್ಟ್ಗೆ ಕೇಸ್ ಟ್ರಾನ್ಸ್ಫರ್ ಆದ್ರೆ ಕಂಟಕ, ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಅಲ್ಲಿ ಟ್ರಯಲ್ ಹೇಗಿರುತ್ತೆ ಅನ್ನೋದು ಪ್ರಶ್ನೆ. ಆದ್ರೆ ವಿಶೇಷ ಕೋರ್ಟ್ನಲ್ಲಿ ಕೇಸ್ ಟ್ರಾನ್ಸ್ಫರ್ ಆದ್ರೆ ದರ್ಶನ್ಗೆ ಯಾವ ರೀತಿ ಆಪತ್ತು ನಿಶ್ಚಿತ? ಏನ್ ಹೇಳ್ತೀರಿ ಈ ಬಗ್ಗೆ? ಎಸ್ ಶ್ರೀಪದ್, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸದ್ಯ ಈಗ ದರ್ಶನ್ ಜೈಲ್ ಪಾಲಾಗಿ ಸುಮಾರು 50 ದಿನ ಕಳೆದು ಹೋಗಿದೆ. ಆದ್ರೆ ಈಗ ದರ್ಶನ್ಗೆ ಬೇಲ್ ಸಿಗುತ್ತಾ ಎನ್ನುವಂಥದ್ದು ಪ್ರಶ್ನೆ ಆಗಿರುವಂಥದ್ದು. ಆದ್ರೆ ಈಗ ಸದ್ಯ ಅಂದ್ರೆ ಪೊಲೀಸರು ಈ ಒಂದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ನೋಡಿ. ಆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವ ಆಧಾರದ ಮೇಲೆ ಈ ಒಂದು ದರ್ಶನ್ ಭವಿಷ್ಯ ನಿಂತಿರುವಂಥದ್ದು. ಪೊಲೀಸರು 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿ ಈ ಕೋರ್ಟ್ ನಲ್ಲಿ ಟ್ರಯಲ್ ಆರಂಭವಾಯಿತು ಅಂತ ಹೇಳಿದ್ರೆ ದರ್ಶನ್ ಅವರಿಗೆ ಬೇಲ್ ಸಿಗೋದು ಬಹುತೇಕವಾಗಿ ಡೌಟ್ ಅಂತಾನೆ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಪೊಲೀಸರು ಈಗ ಮನವಿ ಮಾಡಿಕೊಂಡಿರೋದು ಕೂಡ ಅದನ್ನೇ, ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆಯನ್ನ ಮಾಡಬೇಕು ನೀವು ಅಂತ ಮನವಿ
ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಯ್ತು ಅಂತ ಹೇಳಿದ್ರೆ ಟ್ರಯಲ್ ಬೇಗ ಮುಗಿಯುತ್ತೆ. ಹೀಗಾಗಿ ವಿಚಾರಣೆಯ ಸಂದರ್ಭದಲ್ಲಿ, ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ದರ್ಶನ್ಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಕೂಡ ಸಾಕಷ್ಟು ಕಡಿಮೆ ಇದ್ದಾವೆ ಅಂತ ಹೇಳಿ ಕಾನೂನು ತಜ್ಞರು ಈಗ ಸದ್ಯ ಹೇಳ್ತಾ ಇರುವಂತದ್ದು. ಇದರಲ್ಲಿ ಮುಖ್ಯವಾಗಿ 90 ದಿನದ ಮುಂಚೆನೆ ಇವರು ಒಂದು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡ್ತಾರೆ ನ್ಯಾಯಾಲಯಕ್ಕೆ. ಆ ಚಾರ್ಜ್ ಶೀಟ್ ನ ಪ್ರತಿಯೊಂದನ್ನ ಈ 17 ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ನೀಡುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈಗ ಸದ್ಯ ದರ್ಶನ್ ಅವರು ಬೇಲ್ಗೆ ಏನಾದ್ರೂ ಅರ್ಜಿಯನ್ನ ಹಾಕಬಹುದು ಅಂತ ನೋಡಿದ್ರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಕಾರಣ ಇಷ್ಟೇ, ಪೊಲೀಸರು ತನಿಖಾ ಹಂತದಲ್ಲಿರುವಂತಹ ಮಾಹಿತಿಗಳನ್ನ ಗೌಪ್ಯವಾಗಿ ಇಟ್ಕೊಂಡಿರ್ತಾರೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಆರೋಪಿಗಳಿಗೆ ತಿಳಿಯದಂತೆ ನೋಡ್ಕೊಂಡಿರ್ತಾರೆ. ಹೀಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆಯ ನಂತರವೇ ಅದರ ಮಾಹಿತಿ ಲಭ್ಯವಾಗಬೇಕು. ಅದಾದ ನಂತರ ಬೇಲ್ಗೆ ಅರ್ಜಿಯನ್ನ ಸಲ್ಲಿಸಬೇಕು. ಒಂದ್ ವೇಳೆ ಇದೇನಾದ್ರೂ ಟ್ರಯಲ್ ಆರಂಭ ಆಯ್ತು ಅಂತ ಹೇಳಿದ್ರೆ ಬೇಲ್ಗೆ ಅರ್ಜಿ ಸಲ್ಲಿಸೋದು ಕೂಡ ಸಾಕಷ್ಟು ಸಲ್ಲಿಸಿದ್ರು ಕೂಡ ಇವರಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಸಾಕಷ್ಟು ಕಡಿಮೆ ಇದ್ದಾವೆ ಅಂತಾನೆ ನಾವು ನೋಡ್ತಾ ಹೋಗ್ಬೋದು. ಒಂದ್ ವೇಳೆ ಪೊಲೀಸರು 90 ದಿನದ ನಂತರ ಏನಾದ್ರೂ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ ಅದು ಈ ಆರೋಪಿಗಳಿಗೆ ವರದಾನ ಆಗುತ್ತೆ ಅಂತಾನೆ ಹೇಳ್ಬೋದು. ಇವರು ಚಾರ್ಜ್ ಶೀಟ್ ಸಲ್ಲಿಕೆ ವಿಳಂಬ ಮಾಡಿದ್ರು ಎನ್ನುವಂತ ಒಂದು ಕಾರಣವನ್ನ ನೀಡಿ ಕೋರ್ಟ್ ಇವರಿಗೆ ಈಗ ಬೇಲನ್ನ ನೀಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಆದ್ರೆ ಈಗ ಪೊಲೀಸರು ಪ್ಲಾನ್ ಮಾಡ್ಕೊಂಡಿರುವಂತದ್ದು 90 ದಿನದ ಮೊದಲೇ ಎಷ್ಟು ತನಿಖೆ ಆಗುತ್ತೋ ಅವೆಲ್ಲವನ್ನ ಕುಲಂಕುಷವಾಗಿ ತನಿಖೆಯನ್ನ ಮಾಡಿ ಕಾನೂನಾತ್ಮಕವಾಗಿ ಸಾಕ್ಷ್ಯಗಳು ಅಂದ್ರೆ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯವಾಗುವಂತ ಸಾಕ್ಷಿಗಳನ್ನ ಸಬ್ಮಿಟ್ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಅವರು ಈ ಕೇಸ್ನಿಂದ ಬಚಾವ್ ಆಗಬಾರ್ದು ಎನ್ನುವಂತ ಕಾರಣಕ್ಕಾಗಿ ಪ್ರತಿಯೊಂದು ರಿಪೋರ್ಟ್ ಅನ್ನ ರೆಡಿ ಮಾಡಿಕೊಂಡು ಎಲ್ಲವನ್ನ ಎಳೆಯಾಗಿ ಆ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿ ಪೊಲೀಸರು ಸಬ್ಮಿಟ್ ಮಾಡ್ತಾರೆ. ಒಂದ್ ವೇಳೆ ತನಿಖೆ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರು ಕೂಡ ಮುಂದೆ ಈ ಪ್ರಾಥಮಿಕವಾಗಿ ಇರುವಂತಹ ಮಾಹಿತಿಯ ಪ್ರಕಾರ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬಹುದು. ಅದಾದ ನಂತರ ಅಡಿಷನಲ್ ಚಾರ್ಜ್ ಶೀಟ್ ಅಂತ ಕರೀತಾರೆ, ಅದನ್ನ ಕೂಡ ಪೊಲೀಸರಿಗೆ ಸಬ್ಮಿಟ್ ಮಾಡುವಂತ ಅವಕಾಶ ಇರುತ್ತೆ. ಹೀಗಾಗಿ ಪೊಲೀಸರು ಮಾಡ್ಕೊಂಡಿರೋದು ಮೊದಲನೇ ಪ್ಲಾನ್ ಏನಂತ ಹೇಳಿದ್ರೆ 90 ದಿನದ ಒಳಗಾಗಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕು. ಅದಾದ ನಂತರ ಟ್ರಯಲ್ ಕೋರ್ಟ್ ನಲ್ಲಿ ಇದರ ಟ್ರಯಲ್ ಬೇಗ ಆರಂಭವಾಗಬೇಕು. ಇದು ಆರಂಭವಾದ್ರೆ ಈ ಕೊಲೆ ಆರೋಪಿಗಳಿಗೆ ಶಿಕ್ಷೆ ಆಗುವಂತಹ ಸಾಧ್ಯತೆಗಳು ಬಹಳಷ್ಟಿದೆ ಅಂತಾನೆ ಹೇಳ್ಬೋದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ಮಾಹಿತಿಗಾಗಿ. ಮನೆ ಊಟಕ್ಕಾಗಿ ಪರಿತಪಿಸುತ್ತಿರುವಂತಹ ದರ್ಶನ್ ಹಲವು ಪ್ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಮನೆ ಊಟ ಬೇಕು ಅಂತ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು, ಜೈಲಾಧಿಕಾರಿಗಳಿಗೆ ಪತ್ರ ಬರೆದು. ಆದ್ರೆ ಈಗ ಸದ್ಯಕ್ಕೆ ಜೈಲೂಟವೇ ಗತಿಯಾಗಿದೆ ಡಿ ಗ್ಯಾಂಗ್. ಹಾಗಿದ್ರೆ ಮುಂದೇನು ಅನ್ನುವಂತಹ ಪ್ರಶ್ನೆ ಡಿ ಗ್ಯಾಂಗ್ ಅನ್ನ ಕಾಡ್ತಾ ಇದ್ರೆ, ನಾನು ಜೈಲಲ್ಲಿ ಇರೋ ತನಕ ಜೈಲೂಟವನ್ನೇ ಮಾಡ್ತೀನಿ ಅಂತ ಜೈಲು ಸಿಬ್ಬಂದಿಗೆ ದರ್ಶನ್ ಹೇಳಿದಾರಂತೆ. ಈ ಬಗ್ಗೆ ವರದಿ ಇದೆ, ನೋಡೋಣ. ದಾಸನಿಗೆ ಮನೆಯೂಟ ಸಿಗೋದು ಡೌಟ್. ಹಣೆ ಬರಕ್ಕೆ ಹೊಣೆಯಾರು ಅಂತ ಸುಮ್ಮನಾದ್ರ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಬರೋಬ್ಬರಿ 50 ದಿನಗಳೇ ಕಳೆದವು. ಜೈಲು ಸೇರಿದಾಗನಿಂದ ಇವತ್ತಿನ ತನಕ ಮನೆಯೂಟಕ್ಕಾಗಿ ಹಪಹಪಿಸುತ್ತಿದ್ದಾರೆ. ಆದರೆ ಇದುವರೆಗೂ ಮಾತ್ರ ಪೊರ್ಕಿಗೆ ಮನೆಯೂಟದ ಭಾಗ್ಯ ಲಭಿಸಿಲ್ಲ. ಸೆಂಟ್ರಲ್ ಜೈಲಲ್ಲಿರೋ ನಟ ದರ್ಶನ್ಗೆ ಮನೆಯೂಟ ಸಿಗದೆ ಜೈಲೂಟವೇ ಕಾಯಮಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇವೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲೂ ಸಿಕ್ಕಿಲ್ಲ, ಇದೀಗ ಹೈಕೋರ್ಟ್ನಲ್ಲೂ ಮನೆಯೂಟ ಸಿಗೋ ಭರವಸೆ ಇಲ್ಲ. ಇದೇ ವಿಚಾರವಾಗಿ ಜೈಲು ಸಿಬ್ಬಂದಿ ಬಳಿ ದರ್ಶನ್ ಅಳಲನ್ನ ತೋಡಿಕೊಂಡಿದ್ದಾರಂತೆ. ಹೌದು, ಎಷ್ಟೇ ಪ್ರಯತ್ನ ಪಟ್ಟರೂ ಮನೆ ಊಟ ಸಿಕ್ತಿಲ್ಲ. ಏನೂ ಮಾಡೋದಕ್ಕಾಗಲ್ಲ, ಹಣೆ ಬರಹ ಅನುಭವಿಸಬೇಕು, ಜೈಲೂಟಕ್ಕೆ ಹೊಂದಿಕೊಳ್ತೀನಿ ಅಂತ ದಾಸ ಹೇಳಿದ್ದಾನಂತೆ. ಜೈಲಿನಲ್ಲಿ ಇದ್ದಷ್ಟು ದಿನವೂ ಇಲ್ಲಿನ ಊಟವನ್ನೇ ಸೇವಿಸ್ತೀನಿ ಅಂತ ಜೈಲು ಸಿಬ್ಬಂದಿ ಬಳಿ ಹೇಳಿಕೊಂಡಿದ್ದಾನಂತೆ. ವಾಕಿಂಗ್ ಮಾಡೋದಕ್ಕಾಗಿ ಕಿರಿಕ್ ಮಾಡಿದ ದರ್ಶನ್ ಇದೀಗ ಬ್ಯಾರಕ್ನಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಡಿಪ್ಸ್ ಹಾಗೂ ವ್ಯಾಯಾಮ ಮಾಡ್ತಿದ್ದಾರಂತೆ. ಮಾಜಿ ಸಚಿವ ನಾಗೇಂದ್ರ, ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಹಾಗೂ ದರ್ಶನ್ಗೆ ಒಬ್ಬರಿಗೆ ವಿರುದ್ಧ ದಿಕ್ಕಿನಲ್ಲಿ ಜೈಲಾಧಿಕಾರಿಗಳು ಬ್ಯಾರಕ್ ಕೊಟ್ಟಿದ್ದಾರೆ. ಶತ ಪ್ರಯತ್ನ ನಡೆಸಿದ್ರು ಮನೆ ಊಟ ಮಿಸ್ ಆಗ್ತಾ ಇರೋದ್ರಿಂದ ಕಂಗೆಟ್ಟ ಕಾಟೇರ ಇದೀಗ ಮನೆ ಊಟದ ಆಸೆ ಬಿಟ್ಟು ಜೈಲೂಟಕ್ಕೆ ಒಗ್ಗಿಕೊಳ್ತಿದ್ದಾರಂತೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.